ಹಾಯ್ ಹಲೋ ನಮಸ್ಕಾರ. ಆಟೋ ಮತ್ತು ಕ್ಯಾಬ್ ಚಾಲಕರಿಗೆ ನಾನು ಇಷ್ಟು ದಿವಸ ಊಬರ್ ಮತ್ತು ಓಲಾನಲ್ಲಿ ತುಂಬ ದಿವಸದಿಂದ ಕೆಲಸ ಮಾಡ್ಕೊಂಡು ಬಂದಿದೆ. ಆದರೆ ನಮಗೆ ಸಿಗ್ತಾರೋದೇನಪ್ಪ ಅಂತಂದರೆ ಡೈಲಿ 30% ಕಮಿಷನ್ನು. ಸೊ ನನಗೆ ಬೇಸೆ ತಗೊಟ್ಟಿದ್ದೀನಿ, ಆ ಕಮಿಷನ್ ಕಟ್ ಆಗ್ತಾ ಇರುತ್ತೆ. ನಾವು ಎಷ್ಟೇ ಮಾಡೋದು ನಮ್ಮ ಜೇಬು ತುಂಬ್ತಾ ಇಲ್ಲ. ಸೊ ನಾನು ಕಳೆದ ಒಂದು 2-3 ತಿಂಗಳಿಂದ ನಮ್ಮ ಹತ್ರದಲ್ಲಿ ಒಳ್ಳೆ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನ್ನ ಸ್ವಂತ ಕಾರಿನಲ್ಲಿ ನಾನೇ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಹತ್ರ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು 5 ಸ್ಟಾರ್ ರೇಟಿಂಗ್ ಡ್ರೈವರ್ ನೀವು ಅಂತ ಮೆನ್ಷನ್ ಮಾಡಿ ಕಳೆದ ಒಂದು 2 ವಾರದಿಂದ ಫೋನ್ ಮಾಡಿ ಹೇಳಿದರು, ನಿಮ್ಮೊಂದು ಗಿಫ್ಟ್ ಬಾಕ್ಸ್ ಬಂದಿದೆ, ಅದು ನೀವೇ ಒಂದು ಕಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ ನಿಮ್ಮ ಮನೆಗೆ ನಾವು ತಲುಪಿಸ್ಬೋದು ಅಂತ ಅಂದ್ಬಿಟ್ಟು ನಾನು ಬಿಸಿ ಕಾರಣ ನನ್ನ ಮನೆಗೆ ತಲುಪಿಸ್ಬಿಡೋದು ಅಂತ ಹೇಳಿದೆ. ನನ್ನ ಅಡ್ರೆಸ್ ಮತ್ತು ನನ್ನ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೆ ಅವರಿಗೆ. ಅವ್ರು ಏನು ಅಂತೆಲ್ಲ ನಾನು ಚೆಕ್ ಮಾಡಿಕೊಂಡು ಕೊಟ್ಟಿದ್ದೆ ಅವರಿಗೆ. ಸೊ ಅದೇ ಥರ 2 ವಾರ ಆದಮೇಲೆ ನನಗೆ ನಮ್ಮ ಯಾತ್ರಿ ಕಡೆಯಿಂದ ಒಂದು ಗಿಫ್ಟ್ ಬ್ಯಾಗ್ ಬಂದಿದೆ. ಆ ಬ್ಯಾಗ್ ನನ್ನ ಮುಂದೆ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ನಮ್ಮ ಯಾತ್ರಿ ನಮ್ಮ ಆಟೋ ಚಾಲಕರಿಗೋಸ್ಕರ ಮಾಡಿದಂಥ ನಮ್ಮ ಯಾತ್ರಿ ಈಗ ಕ್ಯಾಬ್ಗಳು ಕೂಡ ಉಪಯೋಗಿಸ್ತಾ ಇದ್ದಾರೆ. ಇದನ್ನ ತುಂಬ ಬೆನಿಫಿಟ್ ಇದೆ ಇದರಿಂದ. ಸೊ ಈ ಬ್ಯಾಗಲ್ಲಿ, ಈ ಗಿಫ್ಟ್ ಬ್ಯಾಗಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಈಗ ಇನ್ಸ್ಟ್ರಕ್ಷನ್ ಕಾರ್ಡ್ ಕೊಟ್ಟಿದ್ದಾರೆ, 2 ಕಾರ್ಡ್ ಕೊಟ್ಟಿದ್ದಾರೆ, 2ರಲ್ಲೂ ಸೇಮ್ ಇದೆ, ಸೇಮ್ ಬರ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಅದೇ ನಮ್ಮ ಯಾತ್ರೆ ಅಂತಂದರೆ ಏನು ಅಂತಂದ್ಬಿಟ್ಟು ಕಸ್ಟಮರ್ ಕೇಳ್ತಾರೆ. ನಮ್ಮ ಯಾತ್ರೆ ಅಂತಂದರೆ ವಿತೌಟ್ ಕಮಿಷನ್ ಇರುವಂಥ ಆ್ಯಪು, ನಿಮಗೋಸ್ಕರ ಮಾಡಿರುವಂಥ ಆ್ಯಪು. ಇದು ನಮ್ಮ ಚಾಲಕರಿಗೋಸ್ಕರ ಹಾಗೂ ನಮ್ಮ ಸಾರ್ವಜನಿಕರಿಗೋಸ್ಕರ ಒಳಿತಿಗಾಗಿ ಮಾಡಿರುವಂಥ ಆ್ಯಪ್ ಅಂತ ಇದರಲ್ಲಿ ಇಂಗ್ಲೀಷಲ್ಲಿ ಬರ್ತಿದೆ. ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ ಅಷ್ಟೇ. ಸೊ ನಾನು ಆಲ್ರೆಡಿ ಇದನ್ನು ಓದಿದ್ದೀನಿ, ಅದನ್ನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಿದೆ. ಕೆಲವೊಂದು ಬಾರ್ಕೋಡ್ ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಇದೇ ಬೇಕಂತಂದರೆ ಸೀಟಿಂದ ಹೇಳಿ ಇಮೇಲ್ ಟ್ಯಾಗ್ ಹಾಕ್ಬಿಟ್ಟು ಸೀಟಿಂದ ಹೇಳಿ ಹಾಕೋಬೋದು. ಬರೋ ಕಸ್ಟಮರ್ಗಳು ಇದನ್ನು ಓದಿ ನೋಡಿ ಸಣ್ಣ ಮಟ್ಟಿಗೆ ತಿಳ್ಕೊಬೋದು ಅಂತ ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ನೋಡೋದಾದರೆ ಕಾರ್ಡ್ ಕೊಟ್ಟಿದ್ದಾರೆ, ವಿಸಿಟಿಂಗ್ ರೂಪಲ್ಲಿ ಕೊಟ್ಟಿರುವಂಥ ಕಾರ್ಡ್ ಇದು. ಈ ಕಾರ್ಡ್ ಮೇಲೆ ನನ್ನ ಹೆಸರು ಕೂಡ ಇದೆ, ಮತ್ತು ಒಂದು ನಮ್ಮ ಯಾತ್ರಿ ಕಡೆಯವ್ರದ್ದು ಬಾರ್ ಕೋಡ್ ಇದೆ, ಅದ್ರ ಕೆಳಗಡೆ ರೆಫರಲ್ ಕೋಡ್ ಕೂಡ ಇದೆ. ಸೊ ಇದೇನೇ ಅದು ವಿಸಿಟಿಂಗ್ ಕಾರ್ಡ್ ರೂಪದಲ್ಲಿರುವಂಥ ನಮ್ಮ ಯಾತ್ರಿ ಕಾರ್ಡು. ಈ ಕಾರ್ಡು ಸುಮಾರು ಒಂದು ಕೊಟ್ಟಿರ್ಬೋದು, ಒಂದು 100 ಕೊಟ್ಟಿರ್ಬೋದು, ಇಲ್ಲಾಂದರೆ ಒಂದು 50 ಕೊಟ್ಟಿರ್ಬೋದು. ಬರುವಂಥ ಕಸ್ಟಮರ್ಗಳಿಗೆ ಪ್ರತಿಯೊಬ್ಬರಿಗೂ ಈ ಕಾರ್ಡ್ನ ಕೊಡಿ, ನಿಮ್ಮ ಹತ್ರ ಖಾಲಿ ಆಗೋ ತನಕ ಕೊಡಿ, ಆದರೆ ಯಾರಿಗೂ ಎಸಿಬೇಡಿ, ಕಳೆದಾಕೊಳ್ಬೇಡಿ ಅಂತ ಅಂದ್ಬಿಟ್ಟು ಕೊಡಿ. ಮತ್ತು ಇದರಲ್ಲಿರುವಂಥ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಡಿ. ಯಾಕೆಂದರೆ ವಿತೌಟ್ ಕಮಿಷನ್ ನಮ್ಮ ಯಾತ್ರಿ ಆ್ಯಪ್ ಇದು. ಹಾಗಾಗಿ ನಾವು ಕೂಡ ಬೆಳೆಸಬೇಕು, ನಮ್ಮ ಯಾತ್ರಿನ ನಾವು ಬೆಳೆಸಬೇಕು ಮತ್ತು ಬೆಳೆಯೋರನ್ನ ಬೆಳೆಸೋಣ. ಸೊ ನಮ್ಮ ಯಾತ್ರಿ ಕಾರ್ಡ್ನ ಯೂಸ್ ಮಾಡೋದಕ್ಕೆ ಹೇಳಿ ಪ್ರತಿಯೊಬ್ಬರಿಗೂ. ನಿಮ್ಮ ಕಾರ್ಡ್ ಬರುವಂಥ ಕಸ್ಟಮರ್ಗಳಿಗೆ ಈ ಗಿಫ್ಟ್ ಬ್ಯಾಗ್ ನಿಮಗೆಲ್ಲರೂ ಬಂದು ತಲುಪಿದ್ರೆ ಸುಮ್ಮನೆ ನೀವು ಮನೆಯಲ್ಲಿ ಈಸಿಯಾಗಿ ಸುಮ್ಮನೆ ಕೇರ್ಲೆಸ್ ಮಾಡಿ ಇಟ್ಕೋಬೇಡಿ. ಯಾಕೆಂದರೆ ವಿತೌಟ್ ಕಮಿಷನ್ ಆ್ಯಪ್ ಆಗಿರೋದ್ರಿಂದ ನಾವು ಕೂಡ ಬೆಳೆಸಬೇಕು, ನಮಗೂ ಕೂಡ ಇದರಿಂದ ಬೆನಿಫಿಟ್ ತುಂಬಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಯಾತ್ರಿಯವ್ರದ್ದು ಇದು ಬಂದ್ಬಿಟ್ಟು ತಲೆಯಿಂದ ಹೆಡ್ರೆಸ್ಟ್ ಬರುತ್ತಲ್ಲ, ಹೆಡ್ರೆಸ್ಟ್ ಹಾಕೋ ಆ ಜಾಗದಲ್ಲಿ ಇದು ಹಾಕಬೇಕು ಅಂತ ಅನ್ಕೊಳ್ತೀನಿ. ಅಲ್ಲಿಗೆ ಇರೋದೇನೆ, ಯಾಕೆಂದರೆ ಆಯಿಲ್ ಎಲ್ಲ ಹಾಕೊಂಡ್ಬಂದಿರ್ತೀವಿ. ಸೊ ನಾನು ಕೂಡ ಇವಾಗ ಆಯಿಲ್ ಹಾಕೊಂಡಿದ್ದೀನಿ. ಹೆಡ್ರೆಸ್ಟ್ ಏನಾದ್ರು ಒಳ್ಳೆ ಸಿಕ್ ಕವರು, ಬೇರೆ ಬೇರೆ ಕಲರ್, ವೈಟ್ ಕಲರ್, ಗ್ರೇ ಕಲರ್ ಇದೆ ಕೂಡ ಕೊಡ್ತಲ್ಲ. ಸೊ ಹಾಗಾಗಿ ಇದನ್ನ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಯಾತ್ರಿ ಕಡೆಯಿಂದ. ಈ ಪೌಚು ಇದು ಬಂದ್ಬಿಟ್ಟು ನಮಗೆ ಇದು ಬಂದು 2 ಪೌಚ್ ಕೊಟ್ಟಿದ್ದಾರೆ ನಮ್ಮ ಯಾತ್ರಿಯವರು. ನಮ್ಮ ಯಾತ್ರಿ ಕಡೆಯಿಂದ ಟಿಶ್ಯೂ ಪೇಪರ್ ಇರುವಂಥ ಒಂದು ಬಾಕ್ಸ್ ಕೂಡ ಇದೆ. ಓಪನ್ ಮಾಡಿ ನೋಡೋಣ. ಓಕೆ, ಒಂದು ಟಿಶ್ಯೂ ಪೇಪರ್ ಇರುವಂಥ ಬಾಕ್ಸ್ ನೋಡ್ತಾ ಇದ್ದಾರೆ ನೀವು. ಸೊ ಸನ್ಲೈಟ್ ನೋಡಿ, ಸನ್ಲೈಟ್ ನಾವು ಕುತ್ಕೊಳ್ಳೋಂಥ ಜಾಗದಲ್ಲಿ ಸೈಡಲ್ಲಿ ಹಾಕೊಳ್ಳೋದು, ವಿಂಡೋ ಕವರಿಂಗ್ ಆಗುವಂಥದ್ದು. ಇದು ನಮ್ಮ ಯಾತ್ರಿ ಕಡೆಯವರಿಂದನೇ 2 ಕೊಟ್ಟಿದ್ದಾರೆ. ಸನ್ಲೈಟ್ನ ಕವರ್ ಮಾಡೋದು, ಸನ್ಲೈಟ್ ಶ್ಯಾಡೋ ಅಂತಂದರೆ. ಸೊ ಚೆನ್ನಾಗಿದೆ, ಇದು 2 ಕೊಟ್ಟಿದ್ದಾರೆ. ಅಂದರೆ ಆಲ್ಮೋಸ್ಟ್ ಇದು ಪ್ಯಾಸೆಂಜರ್ಗೆ ಹಿಂದೆಗಡೆ ಹಾಕೋದಕ್ಕೆ ಚೆನ್ನಾಗಿದೆ. ಫೈನಲಾಗಿ ಸ್ಪೆಷಲಾಗಿ ಕೊಟ್ಟಿರೋದು ನಮ್ಮ ಯಾತ್ರಿ ಕಡೆಯಿಂದ ಸ್ಟಾರ್ ಡ್ರೈವರ್ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ನಮ್ಮ ಯಾತ್ರಿ ಕಡೆಯಿಂದ ಸ್ಟಾರ್ ಡ್ರೈವರ್ ನನ್ನ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಗ್ಲಾಸು, ನಮ್ಮ ಯಾತ್ರಿ ಸಿಂಬಲ್ಲು ಮತ್ತು ಸ್ಟಾರ್ಸ್ ಹಾಕಿದ್ದಾರೆ, 5 ಸ್ಟಾರ್ಸು, ಚೆನ್ನಾಗಿದೆ. ಇಲ್ಲಿ ಗಮ್ ಟೇಪ್ ಕೂಡ ಇದೆ. ಇದನ್ನು ನಾವು ಕಾರು ಡ್ಯಾಶ್ಬೋರ್ಡ್ ಮೇಲ್ಗಡೆ ಅಂಟಿಸ್ಕೋಬೋದು ಅಂತ ಅನ್ಸ್ಕೋಬೇಕು. ಇದೆಲ್ಲ ಮನೆಯಲ್ಲಿ ಬೇಕಾದ್ರೆ ಅನ್ಸ್ಕೋಬೋದು. ಸೊ ಚೆನ್ನಾಗಿದೆ ಇದು ಕೂಡ. ಈ ಬ್ಯಾಗ್ ಏನಿಲ್ಲ, ಖಾಲಿ ಬ್ಯಾಗು, ಇದೆಲ್ಲ ಬೇರೆ ಮನೆ ಯೂಸ್ ಕೂಡ ಯೂಸ್ ಆಗುತ್ತೆ. ಇದನ್ನು ಕೂಡ ಬಿಸಾಕುವಂಥದ್ದು ಏನಿಲ್ಲ. ಸೊ ಫೈನಲಾಗಿ ನಮ್ಮ ಯಾತ್ರೆಯಿಂದ ನನಗೆ ಇಷ್ಟು ಗಿಫ್ಟ್ ಬ್ಯಾಗಲ್ಲಿ ಬಂದಿರುವಂಥ ಐಟಮ್ಗಳು, ಜೊತೆಗೆ ನನಗೊಂದು ಅವಾರ್ಡ್ ಕೂಡ ಬಂದಿದೆ, ಸ್ಟಾರ್ ಡ್ರೈವರ್ ಅಂತ ಅಂದ್ಬಿಟ್ಟು. ಸೊ ತುಂಬ ಖುಷಿ ಆಗುತ್ತೆ ನಮ್ಮ ಯಾತ್ರೆಯಿಂದ ಇನ್ನೊಂದು ಕೆಲಸ ಮಾಡೋದಕ್ಕೆ ಮತ್ತು ಬರುವಂಥ ಕಸ್ಟಮರ್ಗಳ ಜೊತೆ ಮಾತಾಡಿಕೊಂಡು ಖುಷಿಯಾಗಿ ಕೆಲಸ ಮಾಡೋದಕ್ಕೆ. ನೀವು ಕೂಡ ನಮ್ಮ ಯಾತ್ರೆ ಯೂಸ್ ಮಾಡಬೇಕು ಅಂತಂದರೆ ಕಣ್ಣು ಮುಚ್ಕೊಂಡು ನಮ್ಮ ಯಾತ್ರೆಯನ್ನು ಯೂಸ್ ಮಾಡಿ, ಡ್ರೈವರ್ ಆಗಲಿ ಮತ್ತು ಕಸ್ಟಮರ್ಸ್ ಆಗಲಿ ಒಳ್ಳೆ ಸೇವೆ ಸಿಗುತ್ತೆ. ಸೊ ಇದನ್ನು ಹೇಳಿ ನನ್ನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.